ಬಿಜೆಪಿ ಕಾರ್ಯಕರ್ತನೇ ಆಗಿದ್ದ, ಅಪ್ಸ್ಕೊಂಡಿದ್ದಾರೆ ಅವರು ಇದ್ದಾರೆ. ಅವನು ನಮ್ಮ ಕಾರ್ಯಕರ್ತನೇ ಆಗಿದ್ದ. ಅವನು ಕೇಳ್ತಾನೆ ಈ ರೀತಿ ಆಗಿದೆ ಅಂತ. ನಾನು ತಹಶೀಲ್ದಾರಿಗೆ ಕೇಳಿದಾಗ ಇಲ್ಲ ಸರ್ ಈ ಥರ ಆಗಿದೆ, ಎಕ್ಸ್ಪೋಸಿವ್ ಸಿಕ್ಕಿದೆ, ಅದರಿಂದ FIR ಆಯಿತು ಅಂತ ಹೇಳಿದ್ದು ಬಿಟ್ಟಿದ್ದೀನಿ ನಾನು. ಸಂಜೆ 6 ಗಂಟೆಗೆ ಶಶಿರಾಜ್ ಫೋನ್ ಮಾಡ್ತಾರೆ, ಆ ಕೇಸಲ್ಲಿ ನನ್ನ ಹೆಸರಿದೆ ಅಂತ ಪೊಲೀಸ್ ಇಲಾಖೆಯಿಂದ ಫೋನ್ ಬರ್ತಾ ಇದೆ ಅಂತ. ತಹಶೀಲ್ದಾರಿಗೆ ಕೇಳ್ತಾನೆ, ನೋಡಿ ಅದರಲ್ಲಿ ಶಶಿರಾಜ್ ಇಲ್ಲ ಎನ್ನುವಂಥದ್ದು ಗೊತ್ತಿದೆಯಲ್ಲ ನಿಮಗೆ, ನೀವು ಯಾಕೆ ಶಶಿರಾಜ್ ಹೆಸರು ಹಾಕಿದ್ದೀರಿ ಅಂತೇಳಿ. ತಹಶೀಲ್ದಾರ್ 6 ಗಂಟೆಗೆ ಹೇಳ್ತಾರೆ, ಇಲ್ಲ ಅದರಲ್ಲಿ ಶಶಿರಾಜ್ ಇಲ್ಲ, ನಾನು ಶಶಿರಾಜ್ ಹೆಸರು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಇಲ್ಲ ನೀವು ಇನ್ಸ್ಪೆಕ್ಟರ್ ಹತ್ರ ಕ್ರಾಸ್ ವೆರಿಫಿಕೇಷನ್ ಮಾಡಿ ನನಗೆ ಹೇಳಿ ಅಂತ ಹೇಳಿದೆ. 10 ನಿಮಿಷ ಬಿಟ್ಟು ನಾನೇ ವಾಪಸ್ ಫೋನ್ ಮಾಡಿದೆ, ಇಲ್ಲ ನಾನು ತಹಶೀಲ್ದಾರ್ ಸರ್ಕಲ್ ಇನ್ಸ್ಪೆಕ್ಟರ್ ಮಾತಾಡಿದ್ದೀನಿ, ಶಶಿರಾಜ್ ಹೆಸರು ಇಲ್ಲ ಅಂತ ಹೇಳಿದ್ರು. ರಾತ್ರಿ 11 ಗಂಟೆಗೆ ಶಶಿರಾಜ್ ಫೋನ್ ಮಾಡ್ತಾರೆ, ಮನೆಗೆ ಪೊಲೀಸ್ನವ್ರು ಬಂದಿದ್ದಾರೆ, ನನ್ನನ್ನು ಬಂದು ಸ್ಟೇಟ್ಮೆಂಟ್ ಕೊಟ್ಟು ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ ಅಂತೇಳಿ. ಸರಿ ನಾನು ಹೇಳಿದೆ, ನೀ ಸ್ಟೇಟ್ಮೆಂಟ್ ಕೊಟ್ಟು ಹೋಗೋದಿದ್ರೆ ಸ್ಟೇಟ್ಮೆಂಟ್ ಕೊಟ್ಟು ಹೋಗು, ಸ್ಟೇಷನಿಗೆ ಹೋಗು ಅಂತೇಳಿ. ಸ್ಟೇಷನಿಗೆ ಹೋದ ತಕ್ಷಣ ಅವ್ರ ಜೊತೆ ಬಂದಿರ್ತಕ್ಕಂಥ ಹುಡುಗರಿಗೆ ಇನ್ಸ್ಪೆಕ್ಟರ್ ಹೇಳಿ ಕಳಿಸ್ತಾರೆ, ಇಲ್ಲ ಅವನನ್ನು ಕೇಸಲ್ಲಿದ್ದಾನೆ, ಅವನು ಬಿಡೋಕ್ಕಾಗಲ್ಲ, ಅದು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೇವೆ ಅಂತೇಳಿ. ಆ ಸಂದರ್ಭದಲ್ಲಿ ತಹಶೀಲ್ದಾರಿಗೆ ಫೋನ್ ಮಾಡಿದರೆ ತಹಶೀಲ್ದಾರ್ ಫೋನ್ ಸ್ವಿಚ್ ಆಫ್, ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿದರೆ ಇನ್ಸ್ಪೆಕ್ಟರ್ ಫೋನ್ ರಿಸೀವ್ ಮಾಡಲ್ಲ. ಸರಿ ಇವರಿಬ್ಬರು ರಿಸೀವ್ ಮಾಡಲ್ಲ, ಒಬ್ಬ ಅಮಾಯಕನನ್ನು ಅರೆಸ್ಟ್ ಮಾಡಿದ್ದಾರೆ ಅಂತೇಳಿ SP ಗೆ ಫೋನ್ ಮಾಡಿದರೆ SP ರಿಸೀವ್ ಮಾಡಲ್ಲ. ಈಗ ಈ ಸಂದರ್ಭದಲ್ಲಿ ಒಬ್ಬ ಜನಪ್ರತಿನಿಧಿಯಾಗಿ ನಾನು ಏನು ಮಾಡಬೇಕು? ನೀವು ಇದನ್ನ ಬೀದಿಲ್ ನಿಂತ ಆವೇಶದಲ್ಲಿ ಹೇಳಿದಾಗ ಬಂದ ಪ್ರತಿಕ್ರಿಯೆ ನಾನು ಹೇಳ್ಬಿಡ್ತೀನಿ. ಪ್ರತಿಕ್ರಿಯೆ ಕೇಳಿಸ್ಕೊಳ್ಳಿ, ಅಲ್ಲಿಗೊಂದು ಪಾಸು, ಮುಂದೆ ಕಂಟಿನ್ಯೂ ಮಾಡಿರಂತೆ. ನೀವು ಬೀದಿಲ್ ನಿಂತು ಪ್ರತಿಭಟನೆ ಮಾಡ್ತಾ ಒಬ್ಬ ಶಾಸಕನ ಫೋನ್ ರಿಸೀವ್ ಮಾಡಲ್ಲ ಅಂದಾಗ ಬಂದ ಕಾಮೆಂಟ್ಗಳು ನನ್ನ ಗಮನಕ್ಕೆ ಬಂದಿದ್ದು ನಿಮಗೆ ಹೇಳ್ತೀನಿ. ಇದೇನು ರಿಪಬ್ಲಿಕ್ ಆಫ್ ಬೆಳ್ತಂಗಡಿನ? ನೀವು ಅಲ್ಲಿನ ಪಾಳೆಗಾರ, ನೀವು ಎಷ್ಟೊತ್ತಿಗೆ ಬೇಕಾದರೂ ಫೋನ್ ಮಾಡಿದ್ರೆ ಒಬ್ಬ ಅಧಿಕಾರಿ ಪಿಕ್ ಮಾಡಲೇಬೇಕು ಅನ್ನೋ ರೂಲ್ಸ್ ಇದೆಯಾ? ಇದು ಬಂದ ಕಾಮೆಂಟ್, ಅದಕ್ಕೆ ನಿಮ್ಮ ಉತ್ತರ ಬೇಕು. ಅಮ್ಮ, ನೀವೇ ಯಾರಾದರೂ ಸಾಮಾನ್ಯ ಜನಸಾಮಾನ್ಯರ ಸಮಸ್ಯೆಗಳಾದಾಗ ನೀವು ಒಬ್ಬ ಅಧಿಕಾರಿ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಿಮ್ಮ ಡೆಸ್ಕಿಂದ ಫೋನ್ ಮಾಡಿದಾಗ ರಿಸೀವ್ ಮಾಡದಿದ್ರೆ ನಿಮಗೆ ಸಿಟ್ಟು ಬರ್ತದ ಇಲ್ವಾ? ನೀವು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಇದ್ದಾಗ ಪತ್ರಿಕಾ ಮಾಧ್ಯಮ ನಾವು ಕೊರಳು ಪಟ್ಟಿ ಹಿಡಿದು ಎಳ್ಕೊಂಡು ಬರ್ತೀವಿ ಅಂತ ಹೇಳಲ್ವಲ್ಲ ಪೂಂಜಾ ಅವರೇ? ಒಂದು ನಿಮಿಷ, ಅದು ಬೇರೆ ಸಂದರ್ಭದಲ್ಲಿ ಹೇಳಿದ್ದು, ಅಲ್ಲಿಗೂ ಬರ್ತೇನೆ ನಾನು. ಯಾವುದಕ್ಕೂ ಅದು ಕನೆಕ್ಟ್ ಮಾಡೋದಕ್ಕೆ ನಾನು ಮಾಡ್ತೇನೆ. ನಾನು ಅವತ್ತು ಇಷ್ಟು 3 ಜನ ಫೋನ್ ರಿಸೀವ್ ಮಾಡದ ಸಂದರ್ಭದಲ್ಲಿ ನಾನು ಹೋಗಿರ್ತಕ್ಕಂಥದ್ದು ಸ್ಟೇಷನಿಗೆ ಹೋದೆ. ಯಾಕೆ ಅರೆಸ್ಟ್ ಮಾಡಿದಿರಿ ಅಂತ ಕೇಳಿದೆ. ಕೇಳಿದ ತಕ್ಷಣ ಹೇಳಿದರು, ಇಲ್ಲ ಅದರಲ್ಲಿ ಹೆಸರು ಶಶಿರಾಜ್ದು ಬಂದಿದೆ ಅಂತ ಹೇಳಿದರು. ಶಶಿರಾಜ್ ಹೆಸರು ಬಂದಿದೆ, ಯಾರು ಹೇಳಿದ್ದು ಅಂತ ಕೇಳಿದೆ. ಇಲ್ಲ ತಹಶೀಲ್ದಾರ್ ಹೇಳಿದರು ಅಂತ ಹೇಳಿದರು. ನಾನು ತಹಶೀಲ್ದಾರನ್ನು ಕರೆಸಿ, ಇಲ್ಲಿ ತಹಶೀಲ್ದಾರ್ ನನ್ನ ಹತ್ರನೇ ಹೇಳಿದ್ದಾರೆ, ಶಶಿರಾಜ್ ಇಲ್ಲ ಎನ್ನುವಂಥದ್ದು ನನ್ನ ಹತ್ರನೇ ಹೇಳಿದ್ದಾರೆ. ಮತ್ತು ತಹಶೀಲ್ದಾರ್ ಫೋನ್ ಸ್ವಿಚ್ ಆಫ್ ಇದೆ. ನನಗೆ ಒಟ್ಟು ಇದರ ಹಿಂದೆ ಶಶಿರಾಜ್ ಅನೇಕ ಹೋರಾಟಗಳನ್ನು BJPಯಲ್ಲಿ ಮಾಡಿಕೊಂಡು ಬಂದಂಥ ಒಬ್ಬ ಹುಡುಗ, ಅವನನ್ನು ಬೇಕಂತಲೇ ಇದರಲ್ಲಿ ಸೇರಿಸಿದ್ದಾರೆ ಎನ್ನುವಂಥದ್ದು ನಮಗೆ ಸ್ಪಷ್ಟ ಆಯಿತು. ಬಟ್ ಈಸ್ ಅ ರೌಡಿ ಶೀಟರ್? ಇಲ್ಲ, ಖಂಡಿತ ಇಲ್ಲ, ರೌಡಿ ಶೀಟರ್ ಅಲ್ಲ, 100% ಅಲ್ಲ. ಇದನ್ನೆಲ್ಲವನ್ನು ಕ್ರಿಯೇಟ್ ಮಾಡಿ ಸರ್ಕಾರದವರು, ಪೊಲೀಸರು ಎಲ್ಲರೂ ಸುಳ್ಳು ಹೇಳ್ತಿದ್ದಾರೆ, 100% ಸುಳ್ಳು ಹೇಳ್ತಾ ಇದ್ದಾರೆ. ಒಬ್ಬ ಅಮಾಯಕ ಮತ್ತು ಒಬ್ಬ ಬೆಳೀತಿರ್ತಕ್ಕಂಥ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನು ಸದೆ ಬೆಳೆಯಬೇಕು, ಅವನು ಮತ್ತೆ BJPಯಲ್ಲಿ ಬೆಳಿಬಾರ್ದು ಎನ್ನುವ ಕಾರಣಕ್ಕೋಸ್ಕರ ಈ ರೀತಿಯ ಷಡ್ಯ. ಈಗ ನೀವು ಇಷ್ಟೆಲ್ಲ ಹೋರಾಟ ಮಾಡಿದ್ರಿ, ಶಶಿರಾಜ್ಗೆ ಏನು ನ್ಯಾಯ ಸಿಕ್ತು? ನೀವಂತೂ ಫ್ರೀಯಾಗಿ ಹೀರೋ ಆಗ್ಬಿಟ್ರಿ. ಇಲ್ಲ ನೋಡಿ, ನಾನು ಹೇಳಿದ್ ಕೇಳಿ, ನಾನು ಅವತ್ತು ಬೈದಿರ್ತಕ್ಕಂಥದ್ದು ಅಲ್ಲಿ ಬರ್ತೇನೆ, ನಾನು ಯಾವುದನ್ನು ಮಿಸ್ ಮಾಡಲ್ಲ. ನಾನು ಅಲ್ಲಿ ಬಂದಾಗ ಹೇಳಿದರು ಅವನಾಗಿದೆ. ಅಷ್ಟೊತ್ತಿಗೆ ನಮ್ಮ ಕಾರ್ಯಕರ್ತರು ಬೇರೆ ಬೇರೆ ಜನ ಸ್ಟೇಷನ್ಗೆ ಬರ್ತಾಯಿದ್ರು. ಹೊರಗಡೆ ಜೋರು ಮಳೆ ಬರ್ತಾ ಇದೆ. SI ಹೋಗಿ ನೀವು ಯಾರು ಹೊರಗಡೆ ಬರಬಾರ್ದು, ನೀವೆಲ್ಲ ಹೊರಗೆ ನಿಲ್ಲಬೇಕು ಅಂತ ಹೇಳಿದ. ನನ್ನ ಸಿಟ್ಟು ಬಂತು. ಯಾಕಂತ ಹೇಳಿದ್ರೆ ಪೊಲೀಸ್ ಸ್ಟೇಷನ್ ಅಂತ ಹೇಳುವಂಥದ್ದು ಪೊಲೀಸರ ಆಸ್ತಿ ಅಲ್ಲ, ಅದು ಸಾರ್ವಜನಿಕರ ಆಸ್ತಿ. ಅವ್ರು ಬಂದಿರ್ತಕ್ಕಂಥ ನ್ಯಾಯಕ್ಕೋಸ್ಕರ ಬಂದಿದ್ದಾರೆ. ಮಳೆ ಬರ್ತಾ ಇದೆ ಹೊರಗಡೆ, ಮಳೆ ಬರಬೇಕಾದ್ರೆ ಅವರು ಒಳಗಡೆ ಬರಬಾರ್ದು ಅಂತ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಹೇಳ್ತಾರೆ ಅಂತ ಹೇಳಿದ್ರೆ ಅದು ನ್ಯಾಯವ? ಈಗ ನಾನು ಹೇಳಿರೋದು ತಪ್ಪು ಅಂತ ಇಟ್ಕೊಳ್ಳೋಣ. ನಾನು ಹೇಳಿರ್ತಕ್ಕಂಥ ಶಬ್ದ ಯಾವುದು? ನಿನ್ನ ಅಪ್ಪಂದ ಈ ಪೊಲೀಸ್ ಸ್ಟೇಷನ್ ಅಂತ ಕೇಳಿರೋದು. ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ. ಅನೇಕ ಸಂದರ್ಭಗಳಲ್ಲಿ ಇದು ಸಂವಿಧಾನ ವಿರುದ್ಧವಾಗಿರ್ತಕ್ಕಂಥ ಶಬ್ದ ಅಲ್ಲ. ಸಂವಿಧಾನದ
ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂಥ ಶಬ್ದ ಅಲ್ಲ, ನಿನ್ನ ಅಪ್ಪಂದ ಇದು ಅಂತ ಕೇಳುವಂಥದ್ದು. ಇದೊಂದು ಆಡು ಭಾಷೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವೆಲ್ಲರೂ ಇದು ನಿಮ್ಮ ಅಪ್ಪಂದ ಅಂತ ಶುರು ಮಾಡ್ತೀವಿ ನಾವು. ಇದೇನು ಈ ಉತ್ತರ ಕರ್ನಾಟಕದಲ್ಲಿ ಮಾತಾಡಬೇಕಾದ್ರೆ ಬೇರೆ ಶಬ್ದ ಯೂಸ್ ಮಾಡ್ತೀವಿ ನಾವು. ಸರ್ವೇ ಸಾಮಾನ್ಯವಾಗಿ ಅದೊಂದು ಜನರಲ್ ಒಂದು ಭಾಷೆ, ಅದು ಕಾನೂನು ಬಾಹಿರವಾಗಿರ್ತಕ್ಕಂಥ ಭಾಷೆ ಅಲ್ಲ. ಅದನ್ನು ನಾನು ಒಂದು ಪ್ರಯೋಗ ಮಾಡಿರ್ತಕ್ಕಂಥ ತಪ್ಪ. ಆದರೆ ನಾನು ಜನಪ್ರತಿನಿಧಿಯಾಗಿ ಒಬ್ಬ ಜನರ ಸಮಸ್ಯೆಗೆ ನಾನು ಧ್ವನಿ ಆಗಬಾರ್ದ? ನಾನು ಹಾಗಾದರೆ ಜನರ ಸಮಸ್ಯೆಗೆ ನಾನು ಧ್ವನಿ ಆಗಬಾರ್ದ? ಯಾರನ್ನು ದೂರ್ತಾ ಇದ್ದೀರಿ ನೀವು? ಇಲ್ಲಿ ಶಶಿರಾಜ್ ಅವರ ಹೆಸರು ಬಂತು, ಮೊದಲಿರಲಿಲ್ಲ, ತಹಶೀಲ್ದಾರ್